ಸರ್ ನಮಸ್ಕಾರ. ನನ್ನ ಹೆಸರು ಸಿದ್ದರಾಜು ಅಂತ. ನಾನು ಬಿದ್ರಳ್ಳಿಯಿಂದ ಬಂದಿದ್ದೀನಿ. ಮೊದಲು ನಾನು ವರ್ಕ್ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ಮೈಂಡು, ಮತ್ತು ಮನೇಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು. ಹಿಂಗೆ ಆಕಸ್ಮಿಕವಾಗಿ ಈ ಮಹಾವತಾರ ಚಾನಲ್ನ ನೋಡಿದಾಗ ಹಿಂಗೆ ಏನೋ ಮನಸ್ಸಲ್ಲೇ ಒಂಥರ ಬದಲಾವಣೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವತ್ತಿಂದ ನಾನು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮೊದಲು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಆ ಡ್ರಿಂಕ್ಸ್ ಮಾಡ್ತಾ ಇದ್ದಾಗ ಮನ್ಸಿಗೂ ನೆಮ್ಮದಿ ಇರ್ತಾ ಇರಲಿಲ್ಲ, ಮನೇಲೂ ಕಿರಿಕು ಅದು ಇದು ಎಲ್ಲ ಇತ್ತು. ಯಾವಾಗ ಈ ಮಹಾವತಾರ್ ಫೌಂಡೇಶನ್ದು ವಿಡಿಯೋಗಳು ಅದು ಇದು ಎಲ್ಲ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗ ನನಗೆ ಒಂದು ಅರಿವಾಯಿತು. ಏನು ಅಂತಂದರೆ, ನಾನು ಇಷ್ಟು ದಿವಸ ಮಾಡ್ತಾ ಇರೋ ತಪ್ಪುಗಳು ಅಜ್ಞಾನದಿಂದ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅರಿವಾಯಿತು. ಆಮೇಲೆ ಒಂದು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅದರಲ್ಲೇ ಇವಾಗ ಈ ಚಾನಲಲ್ಲೇ ಆನಾಪಾನಸತಿ ಧ್ಯಾನ ಅಂದ್ಬಿಟ್ಟು ಎಲ್ಲ ಗೈಡ್ಲೈನ್ಸ್ ನೋಡ್ಬಿಟ್ಟು ಅದ್ರ ಪ್ರಕಾರ ನಾನೇನೆ ಈಗ ನನಗೆ ಮಾನಸಿಕವಾಗಿ ಮಹಾವತಾರ್ ಬಾಬಾ ಗುರುಗಳನ್ನ ಮತ್ತೆ ಪತ್ರಿಜಿ ಸರ್ನ ಗುರುಗಳಾಗಿ ಸ್ವೀಕಾರ ಮಾಡಿ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನನ್ನಲ್ಲಿ ಸುಮಾರು ಬದಲಾವಣೆ ಆಯಿತು. ನಾನು ಇನ್ನು ಜೀವನ ಪರ್ಯಂತ ಮತ್ತೆ ಈ ಡ್ರಿಂಕ್ಸು ಮತ್ತು ನಾನ್ ವೆಜ್ಜು ತಿಂತಾ ಇದ್ದೆ, ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಅವೆರಡನ್ನೂ ಬಿಟ್ಟರೆ ಪರಿಹಾರ ಅಂದ್ಬಿಟ್ಟು ಗೊತ್ತಾಯಿತು. ಶಾಶ್ವತವಾಗಿ ಅದನ್ನು ಜೀವನ ಪರ್ಯಂತ ಸ್ವೀಕಾರ ಮಾಡೋದು ಬೇಡ ಅಂತ ಡಿಸೈಡ್ ಆಗಿ ಇವಾಗ ನಾನು ಪ್ರತಿದಿನ ಧ್ಯಾನ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀನಿ. ಇದರಿಂದ ಧ್ಯಾನದಿಂದ ಒಂದು ನೆಮ್ಮದಿ ಇದೆ. ಮೊದಲು ಕೆಲಸ ಮಾಡ್ಬೇಕು ಅಂದರೆ ಏನೇ ಒಂದು ಕೆಲಸ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರೋದು, ಆ ಕೆಲಸದಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಕ್ಕೆ ಇರಲಿಲ್ಲ. ಯಾವಾಗ ಈ ನಾನು ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇವಾಗ ಒಂದು ಮನಸ್ಸಲ್ಲಿ ಒಂದು ಶಾಂತತೆ, ಪ್ರಶಾಂತವಾದ ಇದಾಗಿದೆ. ಅಂದರೆ ಒಂದು ನೆಮ್ಮದಿ, ಯಾವುದೇ ಕೆಲಸ ಮಾಡಿದ್ರು ಒಂದು ಪೂರ್ತಿ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವ ಐತೆ. ತುಂಬ ಬದಲಾವಣೆ ಆಗಿದೆ. ಇದಕ್ಕೆಲ್ಲ ಕಾರಣ ಇವರು ಈ ರಂಗನಾಥ್ ಸರ್ ಸ್ಪೀಚು ಮತ್ತು ಅಯ್ಯಪ್ಪ ಪಿಂಡಿ ಮತ್ತು ಈ ಸುಮಾರು ಜನಗಳು ಸ್ಪೀಚ್ ಕೇಳಿ ಒಂಥರ ಸಂಪೂರ್ಣ ಜ್ಞಾನೋದಯ ಆದಂಗೆ ಆಗೋಯ್ತು. ಅದಕ್ಕೆ ನಾನು ಅವ್ರನ್ನ ಇವತ್ತು ನೇರವಾಗಿ ಒಂದ್ಸತಿ ಭೇಟಿ ಆಗೋಣ ಅಂದ್ಬಿಟ್ಟು ಬಂದೆ. ಬಟ್ ಧ್ಯಾನ ಅನ್ನೋದು ಇದು ನಮ್ಮ ಅಜ್ಞಾನದಲ್ಲಿರೋವರೆಗೂ ಇಂಥ ತಪ್ಪುಗಳೆಲ್ಲ ನಡೀತಾ ಇರ್ತವೆ. ಯಾವಾಗ ನಾವು ಧ್ಯಾನ ಮಾರ್ಗಕ್ಕೆ ಬರ್ತೀವಿ ಆವಾಗಲೇ ನಾವು ಮಾಡ್ತಾ ಇರೋ ತಪ್ಪೇನು, ನಾವು ಹೆಂಗಿರ್ಬೇಕು, ನಮ್ಮ ಜೀವನ ಎಷ್ಟು ಶಿಸ್ತುಬದ್ಧವಾದ ಜೀವನನ ನಮ್ಮ ಅಜ್ಞಾನದಿಂದನೇ ಹಾಳು ಮಾಡ್ಕೊಂಡು ಸಮಯ ವ್ಯರ್ಥ, ಈ ಜಗಳಗಳು ಇವೆಲ್ಲ ಯಾಕೆ ಅಂದರೆ ಅಜ್ಞಾನದಿಂದ ನಡೀತಕ್ಕಂಥವು. ನಾವು ಯಾವಾಗ ಈ ಧ್ಯಾನ ಮಾರ್ಗಕ್ಕೆ ಬರ್ತೀವಿ ಆವಾಗ ನಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಧ್ಯಾನ ಮಾಡೋದ್ರಿಂದ 100ಕ್ಕೆ 100 ನೆಮ್ಮದಿ ಅಂತೂ ಸಿಗ್ತದೆ. ಈಗ ನನಗೆ ಯಾವುದೇ ಗುರುಗಳು ಗೈಡ್ಲೈನ್ಸ್ ಇಲ್ಲ, ನಾನು ಬರೀ ಚಾನಲಲ್ಲಿ ನೋಡಿ ಇಷ್ಟೊಂದು ಮನಸ್ಸಿಗೆ ನೆಮ್ಮದಿ ಐತೆ ಅಂದರೆ ಇನ್ನು ಯಾವ್ದಾರ ಗುರುಗಳ ಮುಖಾಂತರ ನಾನು ಏನಾದರೂ ಇದನ್ನ ಕರೆಕ್ಟಾಗಿ ಕಲ್ತ್ರೆ ಇನ್ನೂ ಎಲ್ಲೋ ಹೋಗ್ಬೋದು. ಆ ಒಂದು ಉದ್ದೇಶ ಇಟ್ಕೊಂಡು ಆ ರಂಗನಾಥ್ ಸರ್ನ ಒಂದು ಬ್ಲೆಸ್ಸಿಂಗಿಗೋಸ್ಕರ ಬಂದೆ.